ವೇದಿಕೆಯಲ್ಲಿರುವಂತ ಹಿರಾ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷರಾದ ಪಟ್ಟಣಶೆಟ್ಟಿ ಅವರು, ಸಂತೋಷ್ ಕುಂಸಿ ಅವರು, ಶಂಕರ್ ಅವರು, ಶಿವಶಂಕರ್ ಅವರು, ಪಾಟೀಲ್ ಅವರು, ಮಹಿಳಾ ಅಧ್ಯಕ್ಷರು, ಇನ್ನು ಅನೇಕ ನಾಯಕರು ನಿಮ್ಮೂರಿಗೆ ಬರಬೇಕು. ಬರುವಂತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಗ್ಗೆ ನಿಮಗೆಲ್ಲ ಹೇಳಬೇಕು ಮತ್ತು ಅಪ್ಪನಗೌಡ ಪಾಟೀಲ್ ಹೆಸರ ಮೇಲೆ ಒಂದು ಹೊಸ ಪ್ಯಾನಲ್, ಒಂದು ತಂಡ ಮಾಡ್ತಾ ಇದ್ವಿ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕಂತ ಇವತ್ತು ಕೇಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಈ ಸಂಘ ಸುಮಾರು 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ಮುಂಚೆ ಎಲ್ಲ ಅಧ್ಯಕ್ಷ ಆಗ್ತಾ ಇದ್ರು, ಅಷ್ಟು ರಾಜಕೀಯ ಇರ್ಲಿಲ್ಲ ಅಲ್ಲಿ. ಬಹಳಷ್ಟು ಜನ, ಸುಮಾರು ಜನ ಅಧ್ಯಕ್ಷ ನಿಮ್ಮೂರ ಡೈರೆಕ್ಟರ್ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು. ಅದಕ್ಕೆ ಕಳೆದ ಒಂದು 20 ವರ್ಷಗಳಿಂದ ಇದು ಹೆಚ್ಚು ರಾಜಕೀಯ ಹಿಡಿತಲ್ಲಿ ಬಂದು ಬಹಳಷ್ಟು ರೈತರಿಗೆ ತೊಂದರೆ ಆಯ್ತು. ನಿಮ್ಗೆ ಬೇಕಾದಾಗ ಟಿಸಿ ಸಿಗೋಲ್ಲ, ನಿಮ್ ಬೆಳೆ ಯಾವಾಗ ನೀರು ಅವಶ್ಯಕತೆ ಐತೆ ಯಾವಾಗ ಟಿಸಿ ಸಿಗೋಲ್ಲ. ಸುಮಾರು ಸಮಸ್ಯೆಗಳನ್ನ ನೋಡಿದ್ರಿ, ಕೇಳಿದ್ರಿ. ನಿಮಗೇನು ಇದ್ರ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಒಂದು ಟಿಸಿ ಬದಲಾವಣೆ ಕೂಡ ನೀವು ಬಾಗಿವಾಡಿಗೆ ಹೋಗ್ಬೇಕು. ಪ್ರತಿ ಸಾರಿ 1 ಸಾರಿ 2 ಸಾರಿ 3 ಸಾರಿ. ಅದೇ ನಿಮ್ಮ ಹನುಮಂತ ಕೌಲಿ ಬಿದ್ದಂಗ ಲಘು ಬಿದ್ದು ಬೀಳದಿಲ್ಲ, ಅಲ್ಲಿ ನೋಡ್ಕೊತ ಬೆಳೆದಿಲ್ಲ ಎಕ್ಸ್ಟ್ರಾ ಬೋನಸ್ ಅದು. ದೀಪಾವಳಿ ಕೊಡ್ತಾರ ಬೋನಸ್ ಅದು. ಗೌದ ಇತ್ತು, ಒಮ್ಮೆ ಬಿತ್ತು, 1 ನಿಮಿಷ ಬೆಳೆದೈತೆ, ಸಂಜೆ ಮಾಡಿ ನೋಡ್ಕೊತ ಕೂಡ ಹಂಗೆ ನಿಮ್ ಪರಿಸ್ಥಿತಿ ಆಗೈತಿ. ಈಗೇನಾದ ಪರಿಸ್ಥಿತಿ ಇಲ್ಲ. ನಿಮ್ ಫೋನ್ ಮಾಡಿ ಡೈರೆಕ್ಟ್ ಒಬ್ಬ ಲೈನ್ ಮನಿಗೆ ಹೇಳು ತಂದ ಟಿಸಿ ಹಾಕ್ತಾರೆ. ಸೊ ಇದು ಆ ಸಂಘ ಮಾಡಬೇಕಾದ್ರೆ ಡ್ಯೂಟಿ ಅದು, ಅವ್ರ ಕರ್ತವ್ಯ ಇದೆ. ಅಲ್ಲಿ ನಾವು ರಾಜಕೀಯ ಮಾಡ್ಲಿಕ್ಕೆ ಆಗೋಲ್ಲ, ರಾಜಕೀಯ ಮಾಡೋದು ಏನಿಲ್ಲ ಅಲ್ಲಿ. ಅದಕ್ಕೆ ಜಯಗೌಡ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಈಗ ಅಧ್ಯಕ್ಷ 3 ತಿಂಗಳಿಂದ ಒಳ್ಳೆ ಕೆಲಸ ಮಾಡ್ತಾರೆ. ಇದಕ್ಕೆ ಅನ್ನ ಸಬ್ಜೊಲ್ಲಿ ಅವರು, ನಾವು ಬಾಲಚಂದ್ರ ಅವರು ಕೂಡಿ ಒಂದು ಪ್ಯಾನಲ್ ಅನ್ನು ಮಾಡ್ತಾ ಇದ್ವಿ. ದಯವಿಟ್ಟು ತಾವು ಆಶೀರ್ವಾದ ಮಾಡಬೇಕು. ಇದೇನೀಗ ಸಿಸ್ಟಮ್ ಇದೆ, ಇದು ಮುಂದುವರಿಬೇಕು. ಏನ್ 3 ತಿಂಗಳಾಗಿ ಏನ್ ನಡೆದಿದೆ ವಾತಾವರಣ, ಇದು ಮುಂದುವರಿಬೇಕು. ಯಾಕಂದ್ರೆ ನಿಮ್ ಸಂಘ ಇದು, ರೈತರ ಸಹಕಾರ ಸಂಘ ಇದು, ನಮ್ ಸಂಘ ಅಲ್ಲಿದು. ನೀವು ಓಟ್ ಹಾಕಿದಾಗ ನಾವು ಚೇರ್ಮನ್ ಕೂರ್ತೀವಿ, ನಿಮ್ ಸೇವೆ ನಾವು ಮಾಡ್ಲಿಕ್ಕೆ ಬರ್ಬೇಕು. ಇದು ಉಲ್ಟಾ ಆಗಿದೆ. ನಮ್ಮ ರಾಜಕೀಯಕ್ಕೆ, ನಮ್ಮ ಯಾವುದೇ ವಿಕಾಸಕ್ತಿಗೆ ನಾವೆಲ್ಲ ಬಳಕೆ ಮಾಡ್ತಾ ಇದೀವಿ. ಅಂತ ನಿಲ್ಲಿಸಬೇಕಾಯ್ತು. ನಿಲ್ಲಿಸಬೇಕಾದ್ರೆ ನಿಮ್ಮೆಲ್ಲರ ಸಂಪೂರ್ಣವಾದ ಸಹಕಾರ ಬೇಕು. ಈಗೆಲ್ಲ ಅವ್ರು ಹೊರಗಿಂದ ಬರ್ತಾರ, ಅಲ್ಲಿಂದ ನಾವು ಒಳಗಿನವ್ರ ತಿಳತಾರ. ಈಗ ತೊಂದರೆ ಆಗಿಂದ ಹೊರಗಿನವ್ರದ ಒಳಗಿನವ್ರು ತಾನೆ, ಹೊರಗಿನವ್ರ ತೊಂದರೆ ಆಯ್ತು, ಒಳಗಿನವರಿಂದ 20 ವರ್ಷ ನಿಮ್ಗೆ ತೊಂದರೆ ಆಗಿದೆ. ನಮ್ಮಿದೇನು ತೊಂದರೆ ಆಗಿಲ್ಲ. ಮತ್ತೆ ಈಗ 3 ತಿಂಗಳಲ್ಲಿ ಯಾರ ಗೋಕಾಕ ಬಂದಿರಿ? ಯಾರ ಗೋಕಾಕ ಮತ್ತೆ ಬಂದಿಲ್ಲ ಬಹುದು ಪ್ರಶ್ನೆ ಇಲ್ಲ. ನಮ್ಗೆ ಅಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲೇ ಮಂದಿ ನೋಡಕ್ ನಮ್ಗೆ ಟೈಮ್ ಸಿಗಲ್ಲ. ಮತ್ತೆ ಅದ್ರ ನೀವೊಂದು ಟಿ ಸಿ ಇದಾವ, ನಾವೇ ನೋಡಿ. ನಿಮ್ ಟಿ ಸಿ ಐತಿ, ನಿಮ್ಮ ಸೊಸೈಟಿ ಐತಿ, ನಿಮ್ ಚೇರ್ಮನ್ ಇರ್ತಾರ, ಡೈರೆಕ್ಟರ್ ಇರ್ತಾರ, ಅಲ್ಲಿ ಅವ್ರ ಕೆಲಸ. ನಾವು ಟಿ ಸಿ ಕುಣಿಸ್ಲಿಕ್ಕೆಲ್ಲ ನಮ್ ಬೆಂಗಳೂರು ಮಟ್ಟ ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಟೈಮ್ ಸಾಲೋದು. ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ನಮ್ದೇ ಅಂತ ಒಂದು ವ್ಯವಸ್ಥೆಯಲ್ಲಿ ನಮ್ಗೆ ಟೈಮ್ ಸಾಲಲ್ಲ. ಅದಕ್ಕೆ ನಿಮ್ಮ ಸಂಸ್ಥೆ ನೀವ್ ಹೇಳಿದಾರ ಅಲ್ಲಿ ಡೈರೆಕ್ಟರ್ ಆಗ್ಬೇಕು ನಮ್ಮ ಆಸೆ ಇದೆ. ದಯವಿಟ್ಟು ಇದರಲ್ಲಿ ಅಪಪ್ರಚಾರ ಮಾಡ್ತಾರೆ. ಅಪಪ್ರಚಾರ ಮಾಡೋದು ಒಂದೇ ಅವ್ರಿಗೆ ಅಸ್ತ್ರ. ಈಗ 20 ವರ್ಷ ಕೊಟ್ಟಿದ್ರೆ ಏನೂ ಮಾಡಿಲ್ಲ. ಮತ್ತೆ ಈಗ ಇನ್ನೇನು ಮಾಡೋದಾರ? ಯಾವ್ಯಾವ ಸಂಘ ಸಂಸ್ಥೆಗಳನ್ನ ಏನ್ ಮಾಡೋದಕ್ಕೆಲ್ಲ ಗೊತ್ತಿದೆ. ಅದಕ್ಕೂ ದಯವಿಟ್ಟು ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗೆ ನಾವು ಆಶೀರ್ವಾದ ಮಾಡಬೇಕು. ಒಂದು ಹೊಸ ರಾಜಕೀಯ ಇತಿಹಾಸವನ್ನು ಬರೀಬೇಕು ಅಂತೇಳಿ ನಾನು ಮುಗಿಸಿ ಮಾತಾಡ್ತೀನಿ.